ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಮೋಕ್ ರಿಸಲ್ಟ್ದ ಮತ್ತು ಎರಡನೆಯ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮ್ಮಗಳಿಗೆ ಈಗಾಗಲೇ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ವಿದ್ಯಾರ್ಥಿಗಳಿಗೆ ಸೀಟ್ ಯಾರಿಗೆ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು, ಮತ್ತು ರೀಅರೇಂಜ್ಮೆಂಟನ್ನು ಕೂಡ ಮಾಡ್ಕೊಳ್ಬೋದು. ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾನು ರಿಮೈಂಡರ್ ಮಾಡಲಿಕ್ಕೆ ಬಯಸ್ತೇನೆ. ಏನಂದರೆ, ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಜಿ ಒಳಗಡೆ ಸೆಲೆಕ್ಟ್ ಮಾಡ್ಕೊಳ್ರಿ. GP ಅಂತ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಥವಾ GM ಅಂತ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮಗಳಿಗೆ 1,00,000 ರೂಪಾಯಿ ಫೀಸನ್ನು ನೀವು ಭರಿಸಬೇಕಾಗತ್ತೆ. 1,750,000 ಫೀಸ್ ಆಗುತ್ತೆ GP ಅಂತ ಬಂದರೂ ಕೂಡ. ಅದೇ ನೀವು GG ಅಂತ ಮಾಡ್ಕೊಂಡ್ಬಿಟ್ರೆ ನಿಮಗೆ ಏನಾಗುತ್ತೆ ಅಂದರೆ ಜಸ್ಟ್ 10,750 ರೂಪಾಯಲ್ಲಿ ಸೀಟ್ ಸಿಗುತ್ತೆ. ಸೊ ಇದನ್ನು ಇನ್ ಕೇಸ್ ಆಫ್ ನೀವೇನಾದರೂ ಈಗಾಗಲೇ GPಯಲ್ಲಿ ಸೀಟ್ ಸಿಕ್ಕಿದ್ರೆ ನಿಮಗೆ 1,00,000 ರೂಪಾಯಿ ತುಂಬಲಿಕ್ಕೆ ಸಾಧ್ಯವಿದ್ದರೆ ನೀವು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲ ನನಗೆ ಚೇಂಜ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂದರೆ 1,00,000 ರೂಪಾಯಿ ಫೀಸಿಗೆ ನಿಮಗೆ ಸ್ಯಾಟಿಸ್ಫೈಡ್ ಇದ್ದರೆ ನೀವು ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆಫ್ ನಿಮಗೇನಾದರೂ ಮಿಸ್ ಆಗಿ GP ಅಂತ ಬಂದಿದ್ದರೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಆದರೆ ಇದು ಫೈನಲ್ ರಿಸಲ್ಟ್ ಅಲ್ಲ, ಇನ್ನೂ ಒಂದು ಮೋಕ್ ರಿಸಲ್ಟ್ ಇದೆ. ಆ ಒಂದು ಮೋಕ್ ರಿಸಲ್ಟ್ ನಂತರ ನಿಮಗೆ 20ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬರುತ್ತೆ. ಮೋಕ್ ರಿಸಲ್ಟ್ ಏನಾಗುತ್ತೆ ಅಂದರೆ 15-16 ತಾರೀಕಿಗೆ ಮೋಕ್ ರಿಸಲ್ಟ್ ಬರುತ್ತೆ. ಬಟ್ ಫೀಸನ್ನು ಕಾಲೇಜನ್ನು ಯೋಚನೆ ಮಾಡಿ ಹಾಕಿ, ಸುಮ್ಮನೆ ಬ್ಲೈಂಡ್ಲಿ ಹಾಕಕ್ಕೆ ಹೋಗ್ಬೇಡ್ರಿ. ಎಲ್ಲ ಕಡೆಯೂ ಕೂಡ ಗೌರ್ಮೆಂಟಿಂದ ಹೋದರೂ ಕೂಡ 1,00,000 ರೂಪಾಯಿ ಫೀಸ್ ತೊಗೊತಾ ಇದ್ದಾರೆ. ಈ ಒಂದು 10,000 ರೂಪಾಯಿ ಫೀಸ್ ಇದ್ದರೂ ಕೂಡ ನಿಮಗೆ 1,00,000 ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ತುಂಬ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ರಿ. ಸೀಟ್ ಸಿಗುವುದಿಲ್ಲ ಅನ್ನೋ ಒಂದು ಟೆನ್ಷನ್ ಒಳಗಡೆ ಯಾವುದನ್ನು ಎಂಟ್ರಿ ಮಾಡಿ ನೀವು ಹೆಚ್ಚಿಗೆ ಫೀಸ್ಗಳನ್ನು ಅಡ್ಮಿಷನ್ ಮಾಡಿಸುವಂಥ ಪರಿಸ್ಥಿತಿ ಬರುತ್ತೆ. ತುಂಬ ಕಷ್ಟಪಟ್ಟಿದ್ದೀರಿ 2 ತಿಂಗಳಿಂದ. ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಮತ್ತು ನಾನು ಲೈವಲ್ಲಿ ಸಂಜೆ 5:30 ನಂತರ ಬರ್ತೇನೆ. ಅಲ್ಲೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕೇಳ್ಬೋದು. ಇಲ್ಲಪ್ಪ ಅಂದರೆ ನಾನು ಟೆಲಿಗ್ರಾಮ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೀವು ಡಿಸ್ಕಷನ್ ಕೂಡ ಮಾಡ್ಬೋದು.